ಟೋಟಲ್ ಇಷ್ಟ ಐಟಮ್ಗೆ 15,000 ಆಗಿದೆ. ಚಾಲೆಂಜು ಇದು ತಿಂದ್ರೆ ನಿಂಗೆ ಸ್ಪಾಟಲ್ಲಿ ಕಾಸು ಕೊಡ್ತೀನಿ 100 ರೂಪಾಯಿ. ಒಂದು ಬೇಕಾ 2 ಬೇಕಾ? ಮತ್ತೆ ರಾತ್ರಿ ಒಂದು 4 ಗಂಟೆ 3 ಗಂಟೆ ಹಂಗೆ ಎಚ್ಚರ ಆಗುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಬಂದಿದೆ ಇದು ಟ್ಯಾಪು. ಎಣ್ಣೆ ಪ್ಯಾಕೆಟ್ ಮಾತ್ರ ಚಿಕ್ಕ ವಯಸ್ಸಿಂದ ಹಿಂಗೆ ಇದೆ. ಹೊಟ್ಟೆ ಬಂದ್ಬಿಡುತ್ತೆ. ನನಗೆ ಹೊಟ್ಟೆ ಬಂದ್ಬಿಡುತ್ತೆ. ನೀನು ತಿನ್ನು. ಡ್ರೆಸ್ಸಿಂಗ್ ಟೇಬಲ್ ಇದು ಕುಶಾನಿಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ವ್ಲಾಗ್ ಅಂತ ಮೇಲೆ ನೋಡಿದ್ರ. ಸೊ ಇವತ್ತು ನಾವು ನಮ್ಮ ಮನೆಗೆ ಶಾಪಿಂಗ್ ಮಾಡೋದಕ್ಕೆ ಆಚೆ ಹೋಗ್ತಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಶಾಪಿಂಗ್ ಮಾಡೋಕೆ ಆಚೆ ಹೋಗ್ತಿದ್ದೀವಿ. ಸೊ ಏನೇನು ಶಾಪಿಂಗ್ ಮಾಡಬೇಕು ಏನು ಮಾಡೋಕೆ ನಮ್ಮ ಅಮ್ಮ ಹೇಳ್ತಾರೆ. ಸೊ ಮಾಮ್ ಇಂಡಿಯಾ, ಹಾಯ್ ಗುಡ್ ಆಫ್ಟರ್ನೂನ್. ಹಾಯ್ ಗುಡ್ ಆಫ್ಟರ್ನೂನ್. ಏನು ಬೇಕು ಮನೆಗೆ ಸ್ವಲ್ಪ ದಿನಸಿ ಸಾಮಾನೆಲ್ಲ ಬೇಕು. ಫುಲ್ಲು ಖಾಲಿ ಆಗಿದೆ. ಅಲ್ಲಿಂದ ಬಂದಾಗಿದೆ, ತಂದಿಲ್ಲ ಅಲ್ವಾ? ಸೊ ಹಂಗೆ ಅದನ್ನ ತರಬೇಕು. ಫಸ್ಟ್ ಟೈಮ್ ತಗೊಂಡ್ಬರ್ತೀವಿ ಮನೆಗೆ. ಈ ಮನೆಗೆ ಫಸ್ಟ್ ಟೈಮ್ ಡಿಶನ್ ತರ್ತಿರೋದು. ಆಮೇಲೆ ಮನೆಗೆ ಸ್ವಲ್ಪ ಡೆಕೋರೇಟ್ ಬೇಕನ್ವಲ್ಲ. ಆಮೇಲೆ ಬಚ್ಚಲ ಮನೆಗೂ ಬಕೆಟ್ ಟಬ್ಬು ಈ ತರದವೆಲ್ಲ ಬೇಕು. ನೋಡ್ಕೊಂಡು ನಾವೆಲ್ಲ ಒಟ್ಟಿಗೆ ಒಂದ್ಸಲಿ ತಗೊಂಬರೋಣ ಅಂತ. ಹೋಮ್ ಶಾಪಿಂಗ್ ಇದು. ಹೋಮ್ ಶಾಪಿಂಗ್ ಇದು ಮನೆ ಶಾಪಿಂಗ್. ಮನೆಗೆ ಏನ್ ಬೇಕು ಐಟಮ್ಗಳು ತರಕ್ ಹೋಗಿದ್ದೀವಿ. ನೋಡಿ ನಮ್ಮ ಕುಶಾನಿ ಇದು ಡ್ರೆಸ್ಸಿಂಗ್ ಟೇಬಲ್ ಇದು ಕುಶಾನಿಗೆ. ಕುಶಾನಿ ಹಾಯ್ ಕುಶಾನಿ. ಕುಶಾನಿ ಹಾಯ್ ಮಾಡು ಅನ್ಸಲಿ ಬ್ಲಾಗ್ಗೆ. ಆಯ್ ತಲೆ ಬಾಚ್ಕೊ ಫಸ್ಟ್ ಹಾಯ್ ಅಂತ ಅಂದ್ಬಿಟ್ಟು ತಲೆ ಬಾಚ್ಕೊ. ಇಲ್ಲಿ ತಿರ್ಗ್ಬಿಟ್ಟು ಹೇಳು. ಹೇಳು ಹೌ ಆರ್ ಯು. ಹೋಗಿದ್ದ ಸ್ಕೂಲ್ಗೆ ಇವತ್ತು? ಹೋಗ್ಬಿಟ್ಟು ಏನ್ ಕಲ್ತ್ಕೊಂಡೆ? ಅಷ್ಟೇನಾ? ನಿಂಗೆ ಅದೊಂದು ಬಿಟ್ರೆ ನಿಂಗೆ ಬೇರೆ ಏನು ಟೀಚ್ ಮಾಡಲ್ವಾ? ಹೇಳ್ಕೊಡ್ತಾರ? ಹೇಳ್ಕೊಡಿಲ್ವಾ ಬೇರೆದು? ಮತ್ತೆ ಮುಗ್ದ ಅಲ್ವಾ ಗೈಸ್? ಎಲ್ಲಾರ್ಗು ಕೂಡ ಮಕ್ಳುಗಳಿಗೆ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅದ್ ಬಿಟ್ರೆ ಬರೀ ಏನು ಹೇಳ್ಕೊಡೋದಿಲ್ಲ ಗೈಸ್. ಎ ಫಾರ್ ಏರೋಪ್ಲೇನ್ ಇದೆ, ಎ ಫಾರ್ ಏನೋ ಇದಾವೆ. ಬಟ್ ಆದ್ರೂ ಕೂಡ ಜನಗಳು ಫಿಕ್ಸ್ ಆಗಿರ್ತಾರೆ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅಂತ. ಬಿ ಫಾರ್ ಏನೇನು ಬೇರೆ ಬೇರೆ ಇರುತ್ತೆ, ಎಲ್ಲ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಲ್ಲಮ್ಮ. ಏನಕ್ಕೆ ಬರೀ ಅದೊಂದೇ ಹೇಳ್ಕೊಡ್ತಾರೆ ಎ ಫಾರ್ ಎ ಆಪಲ್ ಅಂತ. ನಾವು ಬುದ್ಧಿ ಬಂದಾಗಿದ್ದ ಕೇಳ್ಕೊಂಡ್ ಬಂದ್ರೆ ಅದೊಂದೇನೆ. ಅದ್ ಬಿಟ್ರೆ ಎ ಫಾರ್ ಬೇರೆ ಹೇಳೋಣ. ಹೇಗ ಬರ್ತಾವ? ಹೇಳು ಬೇರೆ ಹೇಳು. ಬೇರೆ ಏನಿದೆ ಎ ಫಾರ್? ಎಷ್ಟೊಂದಿದಾವೆ. ಹೇಳು. ಆನೆ ಇದೆ. ಆನೆ. ಎ ಫಾರ್ ಆನೆ ಹೆಂಗಮ್ಮ ಆಗುತ್ತೆ? ಈ ಫಾರ್ ಆನೆನಾ? ನಾ ಕನ್ನಡದಲ್ಲಿ ಆನೆ. ಕನ್ನಡದ ಇಂಗ್ಲಿಷ್ ಅಲ್ಲಿ ಏರೋಪ್ಲೇನ್ ಇದೆ, ಹೆಲಿಕಾಪ್ಟರ್ ಇದೆ. ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಸ್ಪೆಲ್ಲಿಂಗ್ ಹೇಳು. ಹೆಚ್ಚು ಬರೋದು ಹೆಲಿಕಾಪ್ಟರ್. ಹೌದಾ? ಪರವಾಗಿಲ್ಲ. ಬೇರೆ ಏನ್ ಬರ್ತೀವಿ ಬಿ ಇಂದ? ಬೇಗ ಬರೋದಿಲ್ಲ ಕಣ. ಬೇಗ ಬರೋದೇ ಆಪಲ್. ಬಿ ಫಾರ್ ಬಾಲ್ ಇದೆ, ಬಾಂಬ್ ಇದೆ. ಆಮೇಲೆ ಬಿ ಫಾರ್ ಬನಾನಾ ಇದೆ. ನೋಡಿ ಯೋಚನೆ ಮಾಡ್ಬೇಕು ಗೈಸ್. ಅದು ಫಿಕ್ಸ್ ಆಗ್ಬಿಟ್ಟಿದೆ ಮೈಂಡ್ ಅಲ್ಲಿ. ಬರೀ ಅದೇ ಫಿಕ್ಸ್. ಅದಕ್ಕೆ ಜನಗಳು ಒಂದೇಕೆ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಇನ್ನು ಬೇರೆ 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 ಇದಾವೆ, ಎಲ್ಲಾ ಕಲಿಬೇಕು. ನಿನ್ ಮಕ್ಕಳಿಗೆ ಇದನ್ ಬಿಟ್ಬಿಟ್ಟು ಬೇರೆ ಏನಾರ ಕಲ್ಸು, ಅವಾಗ ನಾವ್ ಅದಕ್ಕೆ ಸ್ಟಿಕ್ ಆನ್ ಆಗೋಣ. ಆಯ್ತು. ನಮ್ಮ ಅಕ್ಕನ ಕೆಳಗಿರಿ ಹೋಗ್ಬಿಟ್ಟು ನೀನ್ ಹೇಳು ಎ ಫಾರ್ ಏನು? ಆಪಲ್. ನೋಡು ಇವಳು ಕೂಡ ಅದೇ ಗೈಸ್, ಎಲ್ಲ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಎ ಫಾರ್ ಬೇರೆ ಏನಿಲ್ವಾ? ಹೇಳು ಎ ಫಾರ್ ಬೇರೆ ಏನಿದೆ? A for ant, A for aeroplane, A for apple. ನೋಡಿ ಯೋಚನೆ ಮಾಡ್ಬೇಕು. ಬಿ ಫಾರ್ ಹೇಳು. B for bat, ball, basket, bouquet, bucket, ಬೇರೆ bag. ಈ ಸಿ ಫಾರ್? C for cat. ಬರೀ ಕ್ಯಾಟೇ ಬರುತ್ತೆ ನೋಡು ಗೈಸ್. ಹಿಂಗೇನೆ ಹೆಂಗ್ ಗೊತ್ತಾ ಮಾಡ್ತೀವಿ ಮಕ್ಳುಗಳಿಗೂ ಕೂಡ. ಇದೇ ಮಾಡ್ಬೇಕು ನೀನು, ಇದೇ ಓದ್ಬೇಕು ನೀನು, ಇದೇ ಕಲಿಬೇಕು ನೀನು, ಹಿಂಗೆ ಮಾಡ್ಬೇಕು ಅಂದ್ರೆ ಎಲ್ರಿಗೂ ನಾವು ಅದನ್ನ ಮಕ್ಳುಗಳು ನಾವು ಇದೇ ಕಲಿಬೇಕಾದ್ರೆ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ. ಬಟ್ ಯಾರು ಕೂಡ ಮಕ್ಳುಗಳಿಗೆ ಫ್ರೀ ಬಿಡಕ್ ಬಿಡಲ್ಲ. ಈಗಿನ ಕಾಲದಲ್ಲಿ ಮಕ್ಳುಗಳನ್ನ ಏನ್ ಬೇಕೋ ಅದಾಗ್ಬೇಕು ಅಂತ ಬಿಡಲ್ಲ. ಇದೇ ಆಗ್ಬೇಕು ನೀನು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ನೀನು ಪೈಲಟ್ ಆಗ್ಬೇಕು, ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತಾರೆ. ಬಟ್ ಮಕ್ಳುಗಳಿಗೆ ಏನ್ ಇಷ್ಟ ಆಗೋದಕ್ಕೆ ಕೂಡ ಕೇರ್ ಮಾಡಲ್ಲ. ಬಟ್ ಅವ್ರು ಒಂದಿರುತ್ತೆ, ಇದೇ ಆಗ್ಬೇಕು ನೀನು, ಇದೇ ಆಗ್ಬೇಕು ನೀನು. ಹಂಗಾದ್ರೆ ಬೇರೆಯವ್ರ ಮಕ್ಳುಗಳು ನೋಡಿ ಅವ್ರು ಅದಾಗ್ತಾರೆ ಅಂದ್ರೆ ನಮ್ಮ ಮಕ್ಳುಗಳು ಅದೇ ಆಗ್ಬೇಕು. ಸೊ ಆತರ ಎಲ್ಲರೂ ಸ್ಟಿಕ್ ಆನ್ ಆಗ್ಬಿಡ್ತಾರೆ. ಮಕ್ಳುಗಳಿಗೆ ಅವ್ರಿಗೆ ಆದಂತ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಬಿಡಿ. ಅವ್ರಿಗೆ ಏನಾಗಬೇಕು ಅವ್ರ ಇಚ್ಛೆ. ಇವಾಗ ನಾವು ಸ್ಟ್ರಿಕ್ಟ್ ಆಗಿ ಇದನ್ನೇ ಮಾಡೋ ಅಂದ್ರೆ ಅದು ಮಕ್ಳುಗಳು ಯಾರು ಮಾಡೋಕ್ಕಲ್ಲ. ನಮ್ಮೇಲಿರೋ ಅಪ್ಪ ಅಮ್ಮ ಮೇಲಿರೋ ಬೈಗಳಿಗೆ ಮಕ್ಳುಗಳ ಹತ್ರ ಮಾಡ್ತಾರೆ. ಬಟ್ ಅವ್ರಿಗೆ ಇಷ್ಟ, ಅವ್ರು ಯಾವ್ದ್ರಲ್ಲಿ ಚೆನ್ನಾಗಿದ್ದಾರೆ, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಲಿ, ಇಲ್ಲ ಬೇರೆ ಆಕ್ಟಿವಿಟೀಸ್ ಆಗಿರ್ಲಿ, ಬೇರೆ ಯಾವ್ದಾದ್ರು ಇದ್ರೆ ಸೊ ಅದರಲ್ಲಿ ಅವ್ರನ್ನ ಬೆಳೆಯೋದಕ್ಕೆ ಬಿಡಿ. ಇಲ್ಲ ಬಟ್ ಒಳ್ಳೆ ದಾರಿಲಿ ಹೋಗ್ಬೇಕಷ್ಟೇ ಮಕ್ಳುಗಳು. ಓಕೆನಾ? ನೋಡೆ ಕುಶಾನಿ, ಏನಕ್ಕೆ ಕುಶಾನಿ ಹಿಂಗೆ ಅಂತೀಯಾ? ಆ ಹಳೆ ಮನೇಲಿ ಕೂಡ ಹಿಂಗೆ ಮಾಡಿದೆ, ಈ ಹೊಸ ಮನೇಲಿ ಕೂಡ ಹಿಂಗೆ ಮಾಡ್ತಿದ್ಯಾ? ನೀಟಾಗೆಲ್ಲ ಎತ್ತಿಕ್ಕಮ್ಮ ಪ್ಲೀಸ್. ಎಲ್ಲ ಎತ್ತಿಕ್ಬಿಡು. ಏನಿದು? ಪ್ರೋಟೀನ್ ಇದು. ಪ್ರೋಟೀನ್ ಹಾಕೊಂಡ್ ಕೊಡ್ತೀನಿ ಸ್ಕೂಪ್ ಬಂದಿದ್ದು. ಅದಕ್ಕೆ ಪ್ರೋಟೀನ್ ತಗೋ ಅಂತ ಕೊಡ್ತಾವಳು ನನಗೆ. ಹಾಯ್ ಗುಣ, ಹಾಯ್ ಮಾಡು ಒಂದ್ಸಲಿ.
ಗೈಸ್ ಒಂದು ಸ್ಮೈಲ್ ನೋಡ್ರಿ ಗೈಸ್, ಕಳ್ಳನ್ ಸ್ಮೈಲ್ ಇದು. ಫೇಕ್ ಸ್ಮೈಲ್ ಕೊಡ್ತಾನೆ ರಿಯಲ್ ಸ್ಮೈಲ್ ಕೊಡೋದು ಗೊತ್ತಾಗ್ತಿಲ್ಲ. ಬಟ್ ಇವಾಗ ಪರವಾಗಿಲ್ಲ ಗೈಸ್, ಸ್ವಲ್ಪ ಆಕ್ಟಿವಿಟೀಸ್ ಮಾಡಿದ್ದಾನೆ. ಕೈ ಎತ್ತೋದು, ಕಾಲೆತ್ತೋದು, ಸ್ವಲ್ಪ ನಿಂತ್ಕೊಳ್ಳೋದು, ಸೊ ಅದೆಲ್ಲ ಮಾಡ್ತಿದ್ದಾನೆ. ನೋಡ್ರಿ ಈ ಥರ ನೋಡೋದು. ನಾನು ನೋಡಿ ಪೈನ್ ಮಾಡಮ್ಮ, ಇಲ್ಲಿ ನೋಡಿಲ್ಲ ನಾನು ಗುಣವ್ ಇಲ್ಲಿ ನೋಡಿಲ್ಲಿ ಗುಣವ್ ತಿರುಗ್ತಾನೆ, ಗುಣವನ್ನೇ ತಿರುಗ್ತಾನೆ ಗೈಸ್. ಗುಣವ್ ತಿರುಗ್ಬೇಕು ಹಂಗಕ್ಕೆನಾ. ಬಟ್ ಇವಳು ನೋಡಿದ್ರೆ ಗುಣವು ಎಷ್ಟು ಆಕ್ಟಿವ್ ಆಗ್ತಾನೆ ಗೊತ್ತಾ ಗೈಸ್. ಅಕ್ಕನ ನೋಡಿದ್ರೆ ಖುಷಿ ಒಂಥರ ಅಲ್ಲ ಮಗನೇ, ಅಕ್ಕ ನೋಡ್ರೆ ಖುಷಿ ನಿನಗೆ. ಚೈತ್ರ, ಮಕ್ಳು ಏನಕ್ಕೆ ಬಾಯಲ್ಲಿ ಜಾಸ್ತಿ ಜೋಲ್ ತೋರಿಸ್ತಾರೆ? ಗೊತ್ತಿಲ್ಲ, ಅಮ್ಮನ್ ಕೇಳು. ನಿಂಗೆ ಗೊತ್ತಿಲ್ವಾ? ನನಗೆ ಗೊತ್ತು ಗೈಸ್, ಯಾಕೆಂದ್ರೆ ಅವ್ರು ಬೇಗ ಮಾತಾಡ್ಬೇಕು ಅಂತ. ಬೇಗ ಬಾಯಿ ಔದ್ಕಣೆ ಬೇಗ ಮಾತಾಡ್ಬೇಕು ಅಂದ್ರೆ ಜೋಲ್ ತೋರಿಸ್ತಾರೆ. ನಿಜವಾಗ್ಲೂ ನಮ್ಮ ಆಡಿಯನ್ಸ್ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ತಾನೇ ಗೈಸ್. ಇವನಂತೂ 1 ಲೀಟರ್ ಗಟ್ಟಲೆ ಜೊಳ್ಳು ತೋರಿಸ್ತಾನೆ ಗೈಸ್. ಇವನು ಬರ್ತಾನೆ ಜೊಳ್ಳು ಬೆಳಿಗ್ಗೆ ರಾತ್ರಿವರೆಗೂ. ಹೆಂಗ್ ನೋಡ್ತಾನೆ ನೋಡ್ರಿ ಕ್ಯಾಮ್ರಾನ. ಸೊ ಗೈಸ್ ಮತ್ತೆ ಔಟ್ಫಿಟ್ ನೋಡಿ ನಂದು ಯಾವ ತರ ಇದೆ ಅಂತ. ಬ್ಲೂ ಶರ್ಟ್, ಇದು ಒಂಥರ ಕುರ್ತಾ ಟೈಪ್ ಶರ್ಟ್ ಅಂಡ್ ಇದು ಲೆನಿನ್ ಪ್ಯಾಂಟ್. ಸೊ ಔಟ್ ಆಫ್ 10 ನನ್ನ ಔಟ್ಫಿಟ್ಗೆ ನೀವು ಎಷ್ಟು ರೇಟ್ ಮಾಡಿದ್ರೆ ಹೇಳಿ ಗೈಸ್. ಔಟ್ ಆಫ್ 10 ಕಮೆಂಟ್ ಮಾಡಿ, 2 ಕಮೆಂಟ್ ಮಾಡು ಓಕೆನಾ. ನೋಡೋಣ ಎಷ್ಟು ಜನ ನನಗೆ ಚೆನ್ನಾಗಿದೆ ಅಂತ ಹೇಳ್ತೀರಾ ಅಂತ. ಬನ್ನಿ ಲೆಟ್ಸ್ ಗೋ. ಬಾಮ, ಇವತ್ತು ನಮ್ಮ ಅಕ್ಕ ಬರ್ತೀರ. ನಮ್ಮ ಅಕ್ಕ ಇಲ್ಲೇ ಇರ್ತಾಳೆ. ಯಾಕೆ ಬರಲ್ಲ ನೀನು? ಚಂದಮ್ಮ ಸರಿ ಇಲ್ಲೇ ಇರೋ, ನಾವು ಹೋಗಿ ತಗೊಂಡ್ಬರ್ತೀವಿ ಓಕೆನಾ. ನಿಂಗೆ ಏನು ಬೇಕಾ ಡಿಮಾರ್ಟಿಂದ? ಏನು ಬೇಡ, ಪಾಪ್ಕಾರ್ನ್ ಬೇಡ. ಪಾಪ್ಕಾರ್ನ್ ಅದು ತಿನ್ನಂಗಿಲ್ಲ ಪಾಪ್ಕಾರ್ನ್ ನೀನು. ಸರಿ ಆಯ್ತು, ಸರಿ ಬಾ ಮಗನೇ ಕೊಡ್ತೀನಿ ನಿಂಗೆ. ಪಿಕ್ಚರ್ ನಾ ಪಿಕ್ಚರ್ ಹೋಗ್ತಿದ್ದೀವಿ ಇವಾಗ. ಯಾವುದು? ಸುದೀಪ್ ಪಿಕ್ಚರ್ಗೆ ಹೋಗ್ಬೇಕಾ? ಸರಿ ಆಯ್ತು ಬಾ. ಗೈಸ್ ನನ್ನ ಹೇರ್ ಕಟ್ ಅಲ್ಲಿ 24 ಇಯರ್ಸ್ 23 ಇಯರ್ಸ್ ತರ ಕಾಣಿಸ್ತಾ ಇದೆ ಗೈಸ್. ಅಲ್ಲಮ್ಮ 2 ವರ್ಷ ಕಮ್ಮಿ ಆಗ್ಬಿಟ್ಟದೆ. 2 ವರ್ಷ. ಓ ನನಗೆ ಎಷ್ಟೋ ವರ್ಷ ಅಲ್ಲ, ಕೂಡ್ಲಿದ್ರೆ 2 ವರ್ಷ ಜಾಸ್ತಿ ಆಗಿರ್ತಿತ್ತು. ಕೂದ್ಲು ಹೋದ್ಮೇಲೆ 2 ವರ್ಷ. ಅಲ್ಲ ಗೈಸ್, ಕೂದಲಿದ್ದಾಗ ನಾನು 27 ತರ ಕಾಣಿಸ್ತಿದೆ, ಬಟ್ ಇವಾಗ 23 ತರ ಕಾಣಿಸ್ತಾ ಇದೀನಿ. ಸೊ ಗೈಸ್ ಇವಾಗ ಫೈನಲಿ ಸ್ವಲ್ಪ ಮನೆ ಶಿಫ್ಟಿಂಗ್ ಎಲ್ಲ ಆಗಿದೆ. ಇವಾಗ ಸ್ವಲ್ಪ ರಿಲೀಫ್ ಆಯ್ತು ನಮ್ಗೆ ನಿಜವಾಗ್ಲೂ. ನಾವು ಒಂದು ವಾರ 7-8 ದಿವಸ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿತ್ತು. ಮನೆ ಸಾಮಾನುಗಳು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಸಿಕ್ಕಾಪಟ್ಟೆ ಓಡಾಟ ಮಾಡಿ ಇವಾಗ ಫೈನಲಿ ಇವಾಗ ಸ್ವಲ್ಪ ಸೆಟಲ್ ಆಗಿದ್ದೀವಿ ನಾವು ಹೊಸ ಮನೆಯಲ್ಲಿ. ಅಂಡ್ ನಿದ್ದೆ ಕೂಡ ನನಗೆ ಅಷ್ಟು ಕರೆಕ್ಟಾಗಿ ಬರ್ತಾ ಇಲ್ಲ ಗೈಸ್ ನಾನು ಹೊಸ ಮನೆಯಲ್ಲಿ. ಅಮ್ಮ ನಿಂಗೆ ನಿದ್ದೆ ಬರ್ತೀಯಮ್ಮ ಹೊಸ ಮನೆಯಲ್ಲಿ? ಕೆಲಸನೇ ಆಯ್ತಲ್ಲ ಪುಟ್ಟ, ಮಲಗಿದ್ರೆ ಸಾಕು ನಂಗೆ ಆಗ್ಬಿಡ್ತೈತೆ ನನಗೆ. ನಿದ್ದೆ ಬರುತ್ತಾ ನಿಂಗೆ? ಬರ್ತಿದ್ಯಾ? ಮಲಗ ಸಾಕಾಗಿರ್ತೈತಲ್ವಾ, ಬೆಳಗಿನಿಂದ ಸಾಕ ಗಂಟೆ ಕೆಲಸ ಆಗಿರುತ್ತಲ್ವಾ. ಊಟ ಮಾಡೋ ಮಲಗದೆ 1 ಗಂಟೆ ಆಗೋಗ್ಬಿಡುತ್ತೆ. ನಾವು ತಿರ್ಗಾ ಬೆಳಿಗ್ಗೆ 6 ಗಂಟೆಗೆ ಎದ್ಬಿಡ್ತೀವಿ. ಆ ಮಧ್ಯದಲ್ಲಿ ಇವ್ರು ಎದ್ಬಿಟ್ರೆ ಹುಡುಗ ಎದ್ಬಿಟ್ರೆ ಮತ್ತೆ ಅದೇ ನಿದ್ದೆ ತಪ್ಪುತ್ತೆ. ಈಗ ಪರವಾಗಿಲ್ಲ, 2-3 ದಿವಸದಿಂದ ನಿದ್ದೆ ಬರ್ತಿದ್ವಿ, ಆರಾಮಾಗಿ ಮಲ್ಕೊಂಡ್ಬಿಡ್ತಾ ಇದೀನಿ. ಬಟ್ ನನಗೆ ನಿದ್ದೆನೇ ಬರ್ತಿಲ್ಲ ಹೊಸ ಮನೆಯಲ್ಲಿ. ಒಂಥರ ಸೆಟ್ ಆಗೋದಕ್ಕೆ ಇನ್ನೂ 1 ತಿಂಗಳು 2 ತಿಂಗಳು ಬೇಕೇ ಬೇಕು. ರಾತ್ರಿ 4 ಗಂಟೆ 3 ಗಂಟೆ ಹಂಗೆ ಎಚ್ಚರ ಆಗುತ್ತೆ, ಮತ್ತೆ ನಿದ್ದೆ ಮಾಡ್ತೀವಿ, ಮತ್ತೆ ಎಚ್ಚರ ಆಗುತ್ತೆ. ಸೊ ಹಿಂಗೆ ಆಗ್ತಿದೆ, ಗೊತ್ತಿಲ್ಲ ಯಾಕಂದ್ರೆ ಸೆಟ್ ಆಗ್ಬೇಕು ನಮ್ಮ ಮನೆ. ಅದಕ್ಕೇನೆ ಈಗ ಜಸ್ಟ್ ಬಂದ್ವಿ ಮಾಟಿಗೆ. ಸೊ ಇದು ಬೇಕೇ ಬೇಕು, ಇದಿಲ್ಲ ಅಂತಂದ್ರೆ ಸಾಮಾನು ತಗೊಂಬರಕ್ಕಂತ ಆಗೋದಿಲ್ಲ. ನಾವು ಅಮ್ಮ ತಗೊಳ್ಳೋ ಸಾಮಾನುಗಳಂತೂ ಸಿಕ್ಕಾಬಿಟ್ಟೆ ಇರ್ತದೆ. ಅಮ್ಮ 1 ಬೇಕಾ 2 ಬೇಕಾ ಮನೆ ಸಾಮಾನು? 1 ತಗೊಂಡೋಗೋಣ. 1 ಸಾಕಾ? 1 ಕರಡು ತುಂಬಿಸಿಲ್ಲ, 2 ಬೇಕಾ? 1 ತಗೊಂಡೋಗೋಣ. ಬೇಕಾದ್ರೆ ಬಂದ್ ತಗೊಂಬರಿ. ಗೈಸ್ ನಮ್ಮ ಉದ್ಧಾರ ಮಾಡ್ತಾರೆ ಗೈಸ್ ನನ್ನ ಮಾತ್ರ. ನಡಿ ಕೂತ್ಕೋ. ಇನ್ನೊಂದ್ 2-3 ವರ್ಷ ಅಷ್ಟೇ ಗೊತ್ತು ಹಿಂಗ್ ಬರಕಾಗದ್. ನೀನು ದೊಡ್ಡಲಾಗ್ತಾಳೆ, ಆಮೇಲೆ ಹಿಂಗೆಲ್ಲ ಬರೋದಕ್ಕಾಗಲ್ಲ, ಉದ್ದ ಆಗ್ಬಿಟ್ರೆ. ಏಯ್ ಹಾಯ್ ಮಾಡು. ಇಲ್ಲಿ ಏನೋ ಕೇಳ್ತಾ ನೋಡಿ, ಹೆಸರು ಕೇಳ್ತಾ ನೋಡಿ. ನಿಂತಿರ್ಗು, ಹೇಳು. ಏನ್ ನನ್ನ ಹೆಸರು? ಹೇಳಪ್ಪ. ಜಾನಿ ಹೇಳುವ. ಹೇಳಿ ಹೆಸರು ಹೇಳು. ಬರ್ತೀನ ಮನೆಗೆ? ನನ್ನ ದೂರ ಯಾಕೆ? ಇಲ್ಲಿ ಮಮ್ಮಿ ತಮ್ಮ ಮನೇಲಿದ್ದಾರೆ. ಗೈಸ್ ನನಗೆ ಈ ತರ ಸಿಕ್ಕಾಪಟ್ಟೆ ಇಷ್ಟ ಗೈಸ್. AC ಎಂಜಾಯ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಗಾಳಿ ಫಸ್ಟ್ ಅವ್ಳು ಕೊತ್ಬಿಡ್ತೀನಿ, ಅದು ಬಾಯಿ ಮುಚ್ಕೊಂಡಿರ್ಬೇಕು. ಮತ್ತೆ ಯಾಕೆ ಬೇಕೆ ಇರ್ಬೇಕಾ? ಇದಾ ಸುಮ್ಮನೆ ಕುತ್ಕೋಬೇಕು, ತೆಗಿಬಾರ್ದು, ಸುಮ್ಮನೆ ಕುತ್ಕೋಬೇಕು. ರೆಡಿ. ನೀನ್ ಫಸ್ಟ್ ಏನ್ ತಗೋಬೇಕು ಅನ್ಕೊಂಡು? ದಿನಸಿ ಹಣ್ಣು ಫಸ್ಟ್. ಅದ ಬೆಲ್ಲ ಯಾವ ತರ ಬಿಟ್ಟಿದ್ದಾರೆ, ಪೀಸ್ ಬೆಲ್ಲ. ಅಬ್ಬಾ ಮುಂಚೆಲ್ಲ ರೌಂಡ್ ಬೆಲ್ಲ ಕೊಡ್ತಿದ್ರು, ಚಿಕ್ಕ ಪೀಸ್ ತಗೊಂಡ್ರು ಬೆಲ್ಲನು. ಅದು ಬರುತ್ತೆ. ಹೌದಾ? ಅದು ಬರುತ್ತೆ. ಮೊದ್ಲು ಸಿಹಿ ತಗೊಂಡಿದ್ದೀನಿ. ಫಸ್ಟ್ ಅಮ್ಮ ಸಕ್ಕರೆ ತಗೊಂಡಿದಾರಂತೆ. ಅದು ಏನದು? ಏನೇ ಅದು? ಪಾಪ್ಕಾರ್ನ್. ಲೈ ಪಾಪ್ಕಾರ್ನ್ ಅಲ್ಲ ಅದು. ಇನ್ನು ತಿನ್ನಲ್ಲ ನೀನದು. ಆಯ್ತು ಹಾಕೋ. ಆಯ್ತು. ಉಪ್ಪಿನಕಾಯಿ ತಗೊಂಡಿದ್ದೀನಿ, ನಂಗೆ ಫೇವ್ರೇಟ್ ಉಪ್ಪಿನಕಾಯಿ. ನಮ್ಮ ಅಮ್ಮ ಇದು ತಗೊಂಡ್ರೆ ನಂಬರ್ ಈ ತರ ಐಟಮ್ ತಗೊಂತೀನಿ. ಇದು ತಿಂದ್ರೆ ನೀನುಗೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ, ತಿನ್ನು. ಯಾಕೆ? ಹಾ ಮಾಡು, ತಿನ್ನು. ಹಾ ಮಾಡು.
ಗೈಸ್ ನಾವು ಅಮ್ಮಗೆ ಸಿಕ್ಕೇ ತಾನೆ ತುಂಬಿಸ್ತವ್ರೆ ಗೈಸ್ ಅವಾಗ್ಲಿಂದ ಗ್ಯಾಪೇ ಕೊಡ್ತಿಲ್ಲ ಒಂದು ನಿಮಿಷ ನಾವು ಅಮ್ಮ ತುಂಬಿಸ್ತವ್ರೆ. ಬೇಕಾಯ್ತು ನೋಡಿ ತಗೋತಾ ಇದೀನಿ. ಚಾಲೆಂಜು ಇದು ತಿಂದ್ರೆ ನಿಂಗೆ ಸ್ಪಾಟಲ್ಲಿ ಕಾಸು ಕೊಡ್ತೀನಿ 100 ರೂಪಾಯಿ. ಸ್ಪಾಟಾಗಿ ಕೊಡ್ತೀನಿ ಕಾಸು 100 ರೂಪಾಯಿ. ಕೊಟ್ರೆ 100 ರೂಪಾಯಿ ಅಲ್ಲ 100 ರೂಪಾಯಿ ಕೊಡ್ತೀನಿ. ಜನ ನೋಡ್ತಾರೆ ಬೇಡ. ಆಯ್ತು 100 ರೂಪಾಯಿ ಕೊಡ್ತೀನಿ. 10 ತಿಂತ್ಯಾ? 10 ತಿಂತ್ಯಾ? ಒಂದಿದ್ರೆ 100 ರೂಪಾಯಿ. ಆಚೆ ಕಡೆ ತೊಗೊಳೋದಕ್ಕೂ ಇಲ್ಲಿ ತೊಗೊಳೋದಕ್ಕೆ ಹೆಂಗೋ ಡಿಫ್ರೆನ್ಸು. ಸೊ ಇಲ್ಲಿ ನೋಡ್ರಿ ಕಮ್ಮಿ ಇರುತ್ತೆ ನೋಡ್ರಿ 350 ರೂಪಾಯಿನ ನೋಡಿ 330. ಅಥವಾ ಆಫರ್ಗಳು ಸಿಕ್ಕಾಪಟ್ಟೆ ಆಫರ್ಗಳು ಇರ್ತವೆ. ಅದಕ್ಕೆ ನಾವು ಡಿಮಾರ್ಟ್ ಬಂದು ತೊಗೊಳೋದು ಎಲ್ಲ ಐಟಮ್ಗಳು. ಎಲ್ಲ ಎಣ್ಣೆ ಪ್ಯಾಕೆಟ್ ಕಲರ್ ಚೇಂಜ್ ಆಗಿದೆ ಗೈಸ್. ಬಟ್ ಈ ಎಣ್ಣೆ ಪ್ಯಾಕೆಟ್ ಮಾತ್ರ ಚಿಕ್ಕ ವಯಸ್ಸಿಂದ ಹಿಂಗೆ ಇದೆ. ಇದೇ ಕಲರು, ಇದು ಮಾತ್ರ ಚೇಂಜ್ ಆಗಿಲ್ಲ. ಇದು ಕಡಲೆಕಾಯಿ ಎಣ್ಣೆ ತಾನೇ ಇದು, ಎಲ್ಲ ಅಡುಗೆ ಎಣ್ಣೆ, ದೀಪದ ಎಣ್ಣೆ. ಹಂಗೆ ಐತೆ ಕಲರ್ ಮಾತ್ರ ಇದಂತೂ. ಅದು ಹಂಗೆ ಇದೆ. ಆ್ಯಂಡ್ ಇದು ಕೂಡ ಗೈಸ್ ಇದು ಹಂಗೆ ಐತೆ, ಕಲರ್ ಚೇಂಜ್ ಆಗಿಲ್ಲ. ಇದು ಕೂಡ ಚಿಕ್ಕ ವಯಸ್ಸಿಂದ ಹಿಂಗೆ ಇದೆ ಇದು. ನೀನೆಲ್ಲ ಬಿಟ್ಟು ಹೋಗ್ತೀಯಾ? ನೀವು ಅಷ್ಟೊಂದು ನೋಡೋಳಕ್ ಬಿಡಿದ್ಯಾ? ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಹೆಂಗ್ ಬಂದಿದೆ ಇದು ಟ್ಯಾಪು. ಬೇಕಾದಾಗ ಹಿಂಗೆ ಇದ್ರೆ ಟ್ಯಾಪಲ್ಲಿ ನೀರು ಬರುತ್ತೆ ಎಣ್ಣೆ ಇಲ್ಲಿ. ವಾ ಕ್ರೇಜ್ ಆಗಿದೆ ಐಡಿಯಾ ಇದು. ಸಕ್ಕತ್ತಾಗಿ ಮಾಡೋದು ಗೈಸ್. ನಾನು ಫಸ್ಟ್ ಟೈಮ್ ನೋಡಿದ್ರೆ ಈ ಥರ ಇದು ಯಾವ ಥರ ಮಾಡೋರು ನೋಡ್ರಿ. ಇಲ್ಲಿ ಟ್ಯಾಪ್ ಐಕೊಂಡಿದ್ರೆ ಅಷ್ಟು ಎಣ್ಣೆ ಬರೋದು. ಬಾಬು ಒಬ್ಬ ಇನ್ನು ನಮ್ಮ ಜನರ ತಲೆ ಇನ್ನು ಯಾವ ಥರ ಯೂಸ್ ಮಾಡ್ತಾರೆ ನೋಡ್ಬೇಕಿನ್ನ. ನನ್ನ ಫೇವ್ರೇಟ್ ಸ್ಪಾಟಿಗೆ ಬಂದಿದ್ದೀನಿ, ಮ್ಯಾಗಿ. ಸಿಕ್ಕಾಪಟ್ಟೆ ಇಷ್ಟ ಮ್ಯಾಗಿ. ಹುಷಾ ನಿಂಗೆ ಮ್ಯಾಗಿ ಬೇಕಾದಾನೆ ಹಿಡ್ಕೊ. ಹುಷಾನಿ 2 ಮ್ಯಾಗಿ ಓಕೆನಾ? ಹಿಡ್ಕೊ. ಓಕೆ ಡನ್. ನಮ್ಮ ಅಮ್ಮ ಡಯಟ್ ಮಾಡ್ತಾನೆ ನೋಡಿ ಗೈಸ್. ಇಲ್ಲಿ ಎಲ್ಲ ತಗೊಂತವ್ರಿ ಚಿಯಾ ಸೀಡ್ಸ್ ಎಲ್ಲ ಡಯಟ್ ಮಾಡೋದಕ್ಕೆ, ಸಣ್ಣಾಗೋದಕ್ಕೆ. ನಾನು ರೂಮ್ಗೆ ನಾನು ಮ್ಯಾಟ್ ತಗೋತಾ ಇದ್ದೀನಿ. ಚೆನ್ನಾಗಿದೆ ಮ್ಯಾಟ್ ಇದು. ಇದಾ ಏನಕ್ಕೆ ಪಾಪು ಅದು? ನೀನು ಏನೋ ಮಾತಾಡ್ಬೇಡ. ಪಾಪು ಹತ್ರ 5 ಇದೆ ಗೈಸ್. ಬಕೆಟ್ ಬೇಕಾದ್ರೆ ನಮ್ಮ ಮದರ್ ಇಂಡಿಯಾಗೆ ಮರ ಬೇಕು. ಹೇಳ್ತೀನಿ ಆಯ್ತು ತಗೋ. ಕುಶನ್ ಯಾರು ಬೇರೆ ಹೋಗ್ತಾಳೆ ಗೈಸ್. ಈ ಬಕೆಟ್ ತಗೊಂಡಿದ್ದೀವಿ ನೋಡಿ, ಗ್ರೇ ಕಲರ್ ಚೆನ್ನಾಗಿರುತ್ತೆ ಮನೆಗೆ. ಸೊ ಗ್ರೇ ಆ್ಯಂಡ್ ಇದೊಂದು ವೈಟ್ ತಗೊಂಡಿದ್ದೀವಿ. ಇವಾಗ ಡಸ್ಟ್ಬಿನ್ಗಳು ಬೇಕು. ಸೊ ನೋಡಿ ಇದು 199 ರೂಪೀಸ್ ಅಷ್ಟೇ. ಸಾಕಾಯ್ತಲ್ಲ? ಗ್ರೇನಾ ಇದು? ಬ್ಲ್ಯಾಕ್ ಅಮ್ಮ ಇದು ಒಂಥರ ಬ್ಲ್ಯಾಕ್ ಇಷ್ಟ ಥರ ಇದೆ. ಚೆನ್ನಾಗಿದೆ. ಬಟ್ ಇದು 640 ಹಂಗೆ ಜಾಸ್ತಿ ಆಯಿತು. ಬಟ್ ಚೆನ್ನಾಗಿದೆ. ಪ್ಲ್ಯಾನ್ ಚೆನ್ನಾಗಿದೆ. ಅದು ಆರ್ಟಿಫಿಷಿಯಲ್ ಅಂತ ರಿಯಲಿಸ್ಟಿಕ್ ಆಗಿದೆ. ಗಲ್ಲಲ್ಲಿ ಹಾಕೋರೆ ಚೆನ್ನಾಗಿದೆ ಮನೆ ತೊಗೊಂಡೋಗೋದಕ್ಕೆ. ನಾವು ಅಮ್ಮನ ಕೇಳೋಣ ಆಯ್ತು ತೊಗೊಂಡ್ಲೇ ಬಿಡುವ ಅಂತ. ನಾವು ಪಕ್ಕ ನಮ್ಮ ತಗೊಂತ ನೋಡ್ಕೊಳ್ರಿ. ಹೋಮ್ ಇಂಡಿಯಾ ಇದು ಚೆನ್ನಾಗಿದೆಯಾ? ಹಾಂ ನನ್ನ ಪಕ್ಕ ಅಂದಿದೆ. ಪಕ್ಕ ನೀನು ಚೆನ್ನಾಗಿದೆ ಅಂತ ಹೇಳ್ತೀಯ ಅಂತ. ಯಾಕಂದ್ರೆ ಗಿಡಗಳು ಇಷ್ಟ ನಿನಗೆ. ಹಾಂ ಪ್ಲಾಸ್ಟಿಕ್ ಆಗಿಲಿ ಒರಿಜಿನಲ್ ಆಗಲಿ ಒಟ್ಟಿನ ಗಿಡ ನಿಂಗೆ ಇಷ್ಟ. ಸಿಲಿಂಡರ್ ಇಟ್ಟಿದ್ದೀವಲ್ಲ ಆಚೆ ಕಡೆ. ತಗೋ. ಇದು ಪ್ಲಾಸ್ಟಿಕ್ ಮುರಿದೋಗ್ಬಿಡುತ್ತೆ. ತಗೋ ವೆಯ್ಟ್ ಇದೆ. ಇಲ್ಲಿ ದೇವ್ರ ಸಾಮಾನುಗಳು. ಗಂಟೆ ಬೇಕಾ? ತಗೋ. ಅಮ್ಮ ಇದೇನಕ್ಕಮ್ಮ ಯೂಸ್ ಮಾಡ್ತೀವಿ ಇಷ್ಟು ಚಿಕ್ಕದು? ದೀಪಕ್ಕೆ ಕಡೆ ಇಡೋದಕ್ಕೆ. ಇದಾ? ದೀಪ ಹಚ್ತೀವಲ್ಲ ನೋಡ್ರಿ ಕಾಸು ಇದು ಹೆಂಗಿದೆ ಚಿಕ್ಕದು. ಎಲ್ಲ ದೀಪ ಇದೆಲ್ಲ ಐತೆ ನೋಡಿ ದೀಪ. ಇದನ್ನ ಕೆಳಗಡೆ ಇಡು. ಅಮ್ಮಂಗೆ ಇದು ಬೇಕಂತೆ ಲ್ಯಾಡರ್. ಇದಕ್ಕೋಸ್ಕರ ನಾವಿಬ್ರು ಜಗಳ ಮಾಡ್ಕೊಂಡ್ವಲ್ಲ ಪುಟ್ಟ. ನಮ್ಮ ಕೊಡ್ಸು ಅಂತಿದ್ರು. ಕೊಡ್ಸಿ ಏನಮ್ಮ ಅಂದೆ. ಗೈಸ್ ನಮ್ಮ ಅಮ್ಮ ನೋಡಿದ್ದು 500 ರೂಪಾಯಿ ಇದು. ಇದು 2100 ರೂಪಾಯಿ. ನೋಡು ಎಷ್ಟು ಚೆನ್ನಾಗಿದೆ ಕಬ್ನದು. ಇದು ಬೇಕಾಯ್ತು ಗೈಸ್. ನಮ್ಮ ಕುಶಾನಿ ನಾರೇ ತಗೊಂಡೋಗ್ಬಿಡ್ರು ಗೈಸ್. ಹಾ ಕುಶಾನಿ ಎಲ್ಲೋದ್ಲು ಗೊತ್ತಿಲ್ಲ ಕಣಮ್ಮ, ತಗೊಂಡ್ಬಿಡು ಯಾರು. ಪುಟ್ಟ ಪಾಪ ಅವ್ರು ಕರ್ಕೊಂಡೋಗಿದ್ದಾರೆ. ಆದ್ರೂ ಎಚ್ಚತಾಯ್ತು ಗೈಸ್. ಇಲ್ಲಿ ಯಾರೋ ಕೆಲಸ ಮಾಡೋಲ್ಲ, ಅವಳನ್ನ ಕರ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ. ಬಾಟ್ಲು ಕೊಡ್ಸಿಂಬ, ಅದು ಕೊಡ್ಸಿಂಬ, ಇದು ಕೊಡ್ಸಿಂಬ ಅಂತ. ಅವಳು ಎಲ್ಲಿ ಓದ್ಲು ಗೊತ್ತಿಲ್ಲ ಗೈಸ್. ಹುಡುಕ್ತಾ ಇದ್ದೀನಿ ಅವಾಗ್ಲಿಂದ ಗೈಸ್. ಇವಾಗ ಬಂದು ನನ್ನ ಜೊತೆಗೆ ಅವಳ ಹೊರಟೋಗ್ಬಿಡ್ಲಿ. ಅವ್ರ ಜೊತೆಗೆ ಹೋಗ್ಬಿಟ್ಟು ನೋಡ್ರಿ ಇಲ್ಲಿ ಬಾಟ್ಲಿಗಳು ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಬರೀ ಗಿಫ್ಟ್ ಗೈಸ್. ಇವಳು ಯಾರು ಸಿಗ್ತಾರೋ ಬರೀ ಗಿಫ್ಟ್ ಕೊಡ್ಸಿ ಕಳಿಸ್ತಾ ಇರ್ತಾರೆ. ಲಕ್ಕಿ ಕಿಡ್ ಇವಳು ಅಂತ ಅಲ್ವನೇ. ಅಮ್ಮ ಹೋಗ್ಬಿಟ್ಟು ಯಾರೋ ಬೇರೆ ಟ್ರಾಲಿ ಮೇಲೆ ಇರ್ತಾರೆ ಗೈಸ್. ನಾ ಶಾಕ್ ಆಗ್ಬಿಟ್ಟೆ ಇಷ್ಟು ತುಂಬ್ಕೊಂಡ್ಬಿಟ್ರೆ ನಾವು ಅಮ್ಮ ಅಂತ. ನೋಡ್ರಿ ನಮ್ಮ ಟ್ರಾಲಿ ಎಲ್ಲ ಐತೆ. ಕುಶಾನಿಗೆ ಕೊಡ್ಸಿ ವಾಟರ್ ಬಾಟ್ಲು ಗಿಫ್ಟ್. ಒಂದು ರೂಮ್ ಫ್ರೆಶ್ನರ್ ತಗೊಂಡಿದ್ದೀನಿ. ಗಮ್ ಅಂತಲ್ಲಿ ನಾನು ರೂಮು ಅಂತ. ಏನೇನು ಬಿಸ್ಕೆಟ್ ಬೇಕಾ? ಏನಕ್ಕೆ ಬಿಸ್ಕೆಟ್ ನಿನಗೆ? ತಿಂತೀಯ ಬಿಸ್ಕೆಟ್ ಕೊಡ್ಸಿದ್ರೆ? ಯಾವ ಬಿಸ್ಕೆಟ್ ಬೇಕಾ ಕೊಡ್ಸ್ತೀನಿ. ಹಾ ತಗೊಂಡ್ಬಿಟ್ಟಿದ್ದೀವಿ. ಬರ್ತಾನೆ ಇಲ್ಲ ಅವಾಗ್ಲಿಂದ ತಳಿ ಹೇಳ್ತಾವಳೆ. ಏನ್ ಬಿಸ್ಕೆಟ್ ಬೇಕು? ಬ್ಲೂ ಕಲರ್ ಬಿಸ್ಕೆಟ್ ಸಿಗಲ್ವಲ್ಲ? ಸರಿ ಆಯ್ತು ಕೊಡ್ಸ್ತೀನಿ, ಸುಮ್ಮನೆ ಕೂತ್ಕೋ. ತಗೊಳು ಅಂತಂದ್ರೆ ಯಾರು ಬಂದು ನನ್ನ ಹತ್ರ ಫೋಟೋ ತಗೊಂಡ್ರೆ ಅವ್ರ ಹತ್ರ ಒಬ್ಬಟ್ಟು ಪಾಲೆ ಕೊಡ್ಸೋ ಬಿಸ್ಕೆಟ್ ಕೊಡ್ಸೋದಕ್ಕೆ ಕೇಳ್ತಾರೆ ಗೈಸ್ಗಳು. ಅಪ್ಪ ಹಂಗೆಲ್ಲ ಕೇಳ್ಬಾರ್ದು ಬೇರೆ ಹತ್ರ. ನಾನು ಕೊಡ್ಸ್ತೀನಿ, ಸುಮ್ಮನೆ ಕೂತ್ಕೋಬೇಕು ನೀನು ಸರಿನಾ? ಬೇರೆಯವ್ರು ಕೇಳ್ಬೇಡ ಹಂಗೆ. ಓಕೆ ಕೇಳ್ಬಾರ್ದು ಬೇರೆಯವ್ರಿಗೆ, ಅದು ಬ್ಯಾಡ್ ಹ್ಯಾಬಿಟ್ಟು. ಜಿಮ್ ಮಾಡಿ ಇವಾಗ ಇದನ್ನ ಎಳೆ ದುಡ್ಡು ಕೊಡ್ರ ನಮ್ಮ ಅಮ್ಮ ನನಗೆ. ಇದನ್ನ ಎಳೆ ದುಡ್ಡು ಕೊಡಿ ನನಗಂತೂ. ಏನು ಕುಶಾನಿ ಫ್ಯಾನು ನೋಡ್ತೇವೆ ವಿಡಿಯೋಸ್. ಕುಶಾನಿದು
ಊರತ್ತು ನಿಮ್ ಬ್ಲಾಗ್ ನೋಡ್ತಾ ಇರ್ತಾರೆ ಥ್ಯಾಂಕ್ ಯು ಓದಲ್ವಾ ನೀನು ಜಾಸ್ತಿ ಓದ್ತೀನಿ ಓದ್ತಿ ಹಂಗೆ ವಿಡಿಯೋಸ್ ನೋಡ್ತೀಯ ಟಾಪರ ನೀನು ವಾ ಸೂಪರ್ ಹಾ ಬಾಯ್ ಮಾಡು ಅಕ್ಕನಿಗೆ ಬಾಯ್ ಮಾಡ್ಬಿಡು ಅಕ್ಕನ್ ಬಾಯ್ ಮಾಡು ಅಕ್ಕನಿಗೆ ಬಾಯ್ ಮಾಡು ಸ್ಟ್ರೈಟ್ ಆಗಿ ನೋಡ್ತಿದ್ರೆ ಮಿನಿಮಮ್ ನಮ್ಮ ಅಮ್ಮ ನನಗೆ ಒಂದು 12ರಿಂದ 15,000 ಟ್ಯಾಕ್ಸ್ ತಗೊಂಡವ್ರೆ ಗೈಸ್. ಇನ್ನು ಶಾಪಿಂಗ್ ನೋಡಿ ಮಾಡ್ತಾನೆ ಅವ್ರು ಹಿಂದಗಡೆ ಹೆವಿ ಟ್ಯಾಕ್ಸ್ ಇವತ್ತು ನನಗಂತೂ ಗೈಸ್. ಮೇನ್ ಬೇಕಾದ ಶೆಲ್ಲು ಇದಂತೂ ನಮ್ಮ ಮನೆಯಲ್ಲಿ ಎಷ್ಟು ಹುಡುಕ್ತಿವಿ ಗೊತ್ತಾ ಶೆಲ್ಗಳು ಮಾತ್ರ ಸಿಗೋದಿಲ್ಲ. ಬೇಕಾದ ಶೆಲ್ಗಳು ಗಡಿಯಾರಕ್ಕೂ ಬೇಕು ರಿಮೋಟ್ಗೂ ಬೇಕು ಸಡನ್ ಸಿಗಲ್ಲ ಶೆಲ್ಗಳು. ಕುಶನ್ ಆಟ ಆಡೋದಕ್ಕೂ ಬೇಕು. ಕುಶನ್ ಸ್ಲೀಪ್ ನೋಡ್ರಿ ಇಲ್ಲಿ ಪಾಪ ಸ್ಲೀಪ್ ಒಂದು ಕುಶನ್. ಪಾಪ ಅಂತ ಈ ತರ ನಿಖರವಾದ ಬೆಲೆ ಎಷ್ಟಾಗುತ್ತೆ ಹೇಳು? 10 ದಾಟ್ಬೋದು ಅಂತ ಅನ್ಸುತ್ತೆ. ಹಾ 10 ದಾಟ್ಬೋದು ಅನ್ಸುತ್ತೆ. ನೀನೇ ಕೊಡ್ಬೇಕು ಅದ್ ದಾಟಿದ್ರೆ 10 ಮಾತ್ರ ನಾನು ಕೊಡೋದು. ನಾನು ಇದು ಏನಪ್ಪಾ ಲ್ಯಾಡರ್ ನೆನಪಾಗ್ಲಿಲ್ಲ, ಅಲ್ಲಿ ನೋಡಿ ನೆನಪಾಯ್ತು. ಅದು ಎಕ್ಸ್ಟ್ರಾ ಆಗಿರುತ್ತೆ. ಅದು ಲ್ಯಾಡ್ರ್ ಬಿಟ್ಟಿ 10,000 ರೂಪಾಯಿ ಜಾಸ್ತಿ ನೀನ್ ಕೊಡ್ಬೇಕು. 10,000 ರೂಪಾಯಿ ಜಾಸ್ತಿ ನಾನು ಕೊಡ್ಬೇಕು. ಪಾಪ್ಕಾರ್ನ್ ಕೊಡಿಸ್ತೀನಿ. ಪಾಪ್ಕಾರ್ನ್ ನೀನೇ ತಿನ್ನು ನಂಗೆ ಬೇಡ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಚ್ಚಾ ಮ್ಯಾಂಗೋ ಬೈಟ್ ಹೆಂಗಿದೆ, ಗುಲಾ ಅಂತ ಇದು. ಅವಾಗ ತಿಂದಿದ್ದೀವಿ ಕಣ ಕಚ್ಚಾ ಮ್ಯಾಂಗೋ ಬೈಟ್ ನಾವು ಗುಲಾ. ತಮ್ಮನ್ನ ಬರೀ ಒಂದು 2 ಸೆಕೆಂಡ್ ಸ್ಕ್ಯಾನ್ ಮಾಡ್ತಾರೆ ಗೈಸ್ ಅವರು. ಇದೇ ಇಲ್ವಾ ಅಂತ ರೋಬೋಟ್ ಸ್ಕ್ಯಾನ್ ಮಾಡೋದಿರು ಪಟ ಅಂತ. ಇಷ್ಟ ಐಟಮ್ಗೆ 15,000 ಆಗಿದೆ. 15,000 ಗೈಸ್. ಯಪ್ಪ ರಾಮ. ನಿಂಗೆ ಲಿಮಿಟ್ ಕೊಡಿ 10,000 ರೂಪಾಯಿ ಅಷ್ಟೇ. ತಿಂಗಳಿಗೆ 5,000 3 ತಿಂಗಳಿಗೆ 15,000 ಸರಿ ಹೋಯ್ತು. ತಿಂಗಳಿಗೆ ಇಷ್ಟ ಐಟಮ್ ನೀನು 3 ತಿಂಗಳು ಯೂಸ್ ಮಾಡ್ತೀಯಾ ಪಕ್ಕಾ? ನೈಸ್. ಹೆಂಗ್ ಗೊತ್ತಾ, ನಮ್ಮ ಅಮ್ಮ ಒಬ್ಬರೇ ಬಂದ್ರೆ ಒಂದ್ 5,000 6,000 ಶಾಪಿಂಗ್ ಮಾಡ್ತಾರೆ. ಅದೇ ನಾನ್ ಬಂದ್ಬಿಟ್ಟು ಹೋಗಂದ್ರೆ ಆನೆ ಬಲ ಇದ್ದಂಗೆ. ಎಲ್ಲಾರು ಆನೆ ಬಲ ಇದ್ದಂಗೆ ಒಂದ್ 15,000 20,000 ಶಾಪಿಂಗ್ ಮಾಡ್ಬಿಡ್ತಾರೆ. ಎಲ್ಲಾರು ಅಷ್ಟೇ. ನಮ್ಗೆ ಅಂದ್ರೆ ಬಡ್ಜೆಟ್ ಇರುತ್ತೆ, ಇಷ್ಟೇ ತಗೊಂಡೋಗ್ಬೇಕು, ಮುಂದಕ್ಕೆ ಇನ್ನ ಬೇರೆದಕ್ಕೆಲ್ಲ ಬೇಕು ಅಂತ. ನೀನ್ ಬಂದ್ರೆ ಏನ್ ಗೊತ್ತಾ, ಜೊತೆಗೆ ನೀನೆ ಖಜಾನೆನೆ ಕೈಲಿರ್ಬೇಕಾದ್ರೆ ಏನ್ ಬೇಕು ಅದನ್ನ ತಗೊಂಡೋಗೋಣ ಸ್ವಲ್ಪ ಜಾಸ್ತಿ ಅಂತ. ಒಂದು ಕ್ರೀಮ್ಗಳು ಅಪ್ಡೇಟ್ ಆಗಿದೆ. ನಮ್ಮ ಅಮ್ಮ ಇನ್ನು ಇದಕ್ಕೆ ಸ್ಟಿಕ್ ಆನ್ ಗೈಸ್, ಫೇರ್ ಅಂಡ್ ಲವ್ಲಿಗೆ. ಎಷ್ಟು ಕ್ರೀಮ್ಗಳು ಬಂದೈತಮ್ಮ, ಅವೆಲ್ಲ ಬಿಟ್ಬಿಟ್ಟು ಯಾಕಮ್ಮ ಇನ್ನು ಇದೇ ತಗೊಂತೀಯ ನೀನು? ನಾನು ಹುಟ್ಟಕ್ ಮುಂಚೆಯಿಂದ ನಮ್ಮಮ್ಮ ಹಚ್ತಿರೋದು ಅದನ್ನೇನೆ, ಅದನ್ನ ನೋಡ್ಕೊಂಡು ಹಚ್ತಿರೋದು ನಾನು ಅದನ್ನೇನೆ. ಅದಕ್ಕೆ ಎಷ್ಟು ಬ್ಯೂಟಿಗಿದೆ ನೀನು ಹಚ್ಕೊಂಡು. ಏನ್ ಪ್ರಮೋಷನ್ ಅಲ್ಲಪ್ಪ ಇದು ಏನ್ ಪ್ರಮೋಷನ್ ಮಾಡಕ್ಕಿಂತ ಮುಂಚೆನೆ ಅದು ಫೇಮಸ್. ನಮ್ಮ ಮಾಮ್ ಇಂಡಿಯಾಗೆ ಪಾಪ್ಕಾರ್ನ್ ಮತ್ತೆ ಐಸ್ ಕ್ರೀಮ್ ಬೇಕಂದ್ರೆ ಗೈಸ್. ಏನ್ ಚಿಕ್ಕ ಮಗು ನೀನು ಐಸ್ ಕ್ರೀಮ್ ತಿನ್ನಕ್ಕೆ? ಅದೇನ್ ಬೋಲ್ಡ್ ಹಾಕೋರು ಚಿಕ್ಕ ಮಕ್ಳೇ ತಿನ್ಬೇಕು ಅಂತ. ನೋಡಿ ಇದು ಸಿಂಪಲ್ ಸಾಲ್ಟ್, ಮ್ಯಾಗಿ ಮಸಾಲಾ, ಚೀಸ್ 3 ಅನ್ಬೇಕಾ ಗೈಸ್. ನಮ್ಮ ಮಾಮ್ ಇಂಡಿಯಾಗೆ ಮತ್ತೆ ನನಗೆ ಐಸ್ ಕ್ರೀಮ್. ಕುಶನಿಗಿಲ್ಲ, ಕುಶನ್ ಮಲ್ಕೊಂಡ್ಬಿಟ್ಟು ಅದಕ್ಕೆ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಅದಾದ್ಮೇಲೆ ಒಂದು ಐಸ್ ಕ್ರೀಮ್ ಒಂಥರ ಮಜಾ ಇರುತ್ತೆ. ಅದು ಸಾಫ್ಟಿ ಸಿಕ್ಕಾಬಿಡ ಮಜಾ ಇರುತ್ತೆ ತಿನ್ನಕ್ಕೆ. ಏನೇ ಆದ್ರೂ ಐಸ್ ಕ್ರೀಮ್ ಪುಟ. ಐಸ್ ಕ್ರೀಮ್ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿನ್ನೋದೇ ಒಂದ್ ಮಜಾ. ಚಳಿ ಎಲ್ಲ ಶೆಕೆ ಕಣಮ್ಮ ಇವಾಗ. ನಾವು ಒಳಗಡೆ ಬಂದ್ವಲ್ಲ ಅದಕ್ಕೆ ಹಂಗ ಅನ್ಸುತ್ತೆ. ಶೆಕೆ ಹೆವಿ ಶೆಕೆ ಬರ್ತಿದೆ. ಕುಶನಿಂದ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಮೇಲೆ ಲ್ಯಾಡ್ರ್ ಹಾಕಿಲ್ಲ, ಆ ಸಿಕ್ಕಾಪಟ್ಟೆ ಗ್ಯಾಪ್ ಇದೆ ಲ್ಯಾಡ್ರಿಗೆ ಮತ್ತೆ ಅವಳಿಗೂ. ಹಂಗೆ ಸುಮ್ಮನೆ ಇಟ್ಟಿ ತುಂಬಾ ದೊಡ್ಡದಂತ. ಅವಳು ಇಷ್ಟೊತ್ತು ಗಂಟೆ ಎದ್ದಿದ್ರೆ ನಾವ್ ಇನ್ನೂ ಈಚೆಗೆ ಬರಕಾಯ್ತಾನೆ ಇರ್ಲಿಲ್ಲ. ಹೌದು. ಸೊ ಗೈಸ್ ಬನ್ನಿ ಮನೆ ಹೋಗೋಣ. ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಪಾಪ್ಕಾರ್ನ್. ಇವಾಗ ಹೊಟ್ಟೆ ಉರ್ಸ್ಕೊಂಡು ನಾವು ತಿನ್ನೋಣ ಬನ್ನಿ. ಸೊ ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ನೋಡಿ ಸಾಮಾನುಗಳೆಲ್ಲ ಎಲ್ಲೇ ಇದೆ. ಆ್ಯಂಡ್ ನಮ್ಮ ಅಕ್ಕನಿಗೆ ಹೊಟ್ಟೆ ಉರ್ಸ್ಬೇಕು ಗೈಸ್ ಇವಾಗ ಪಾಪ್ಕಾರ್ನ್ ತಿನ್ಕೊಂಡು. ಪಾಪ್ಕಾರ್ನ್ ನೋಡಿ, ನಿನ್ನ ಫೇವ್ರೆಟ್ ಪಾಪ್ಕಾರ್ನ್ ಬೇಕಾ? ಯಾಕೆ ತಿನ್ನಿ? ಟೊಮೊಟೊ ಪಾಪ್ಕಾರ್ನ್ ನೋಡಿ ತಿನ್ನ, ನಿಂಗೆ ಇಷ್ಟ. ನೀನು ತಿನ್ನಂಗಿಲ್ವಲ್ಲ, ಯಾಕೆ ತಿಂತಿದ್ದೆ ಪಾಪ್ಕಾರ್ನ? ಏನು ಮಲಗಿರ್ಲಿ ತಗೋ. ಮಾಡು, ನೀನು ತಿನ್ನಂಗಿಲ್ಲ. ನೀನು ತಿನ್ನಂಗಿಲ್ಲ, ನೀನು ಮುಟ್ಬಾರ್ದು ಪಾಪ್ಕಾರ್ನ. ಗೈಸ್ ಅವಳಿಗೆ ಬೇಕಂತ ಕೇಳಿದ್ರೆ ನನಗೆ ಬೇಡ ಅಂತ ಅಂದ ಗೈಸ್. ಹೇಳಿದ್ದೆ ನಾನು. ನೀನು ತೇಜಸ್ ನಂಗೆ ಗೈಸ್ ನಂಗೆ ಪಾಪ್ಕಾರ್ನ್ ಹೇಳ್ಕೊಟ್ಟು ತೇಜಸ್ ಗೈಸ್, ನೀನಲ್ಲ. ನಿಂಗೆ ರಪ್ಪ ಹೇಳ್ಕೊಟ್ರು? ನಂಗೆ ಪದ ಹೇಳ್ಕೊಟ್ಟು. ನಂಗೆ ತೇಜಸ್ ಹೇಳ್ಕೊಟ್ಟ. ಮತ್ತೆ ನಿಂಗೆ ಗೊತ್ತೇ ಇಲ್ಲ ಅಂದ್ರೆ ಗೊತ್ತು. ನಂಗೆ ಗೊತ್ತು, ಬೇಕಾ? ಕೊಡಲ್ಲ ಗೈಸ್. ಕೆಳಗೆ ಬಿರಿ ಎತ್ಕೊಂಡು ತಿಂತೋಳು ಗೈಸ್ ಇವತ್ತು. ನಾಚಿಕೆ ಮಾನ ಮರದಿ ಏನಿಲ್ಲ. ಔಟ್ ಸೈಡ್ ಫುಡ್ ತಿನ್ನಲ್ಲ ತಿಂತೋಳು ಗೈಸ್ ಅವಳು. ಹೊಟ್ಟೆ ಹೋಗ್ಬಿಡುತ್ತೆ. ಮಾಡ ನನಗೆ ಹೊಟ್ಟೆ ಹೋಗ್ಬಿಡುತ್ತೆ. ನೀನು ತಿನ್ನು. ನಿಮ್ಮಲ್ಲಿ ಹೊಟ್ಟೆ ಗಿಟ್ಟ ಹೋಗ್ಬಿಟ್ರೆ ನಂಗೆ ಏನು ಮಾಡಲಿ? ತಿನ್ನು, ಕಚ್ಚು ಬಣ್ಣ. ಅಯ್ಯೋ, ಅಮ್ಮಂಗೆ ಮಾತ್ರ ಮಾಡಬಾರ್ದು, ಮಗಳಿಗೂ ಹಂಗೆ ಮಾಡ್ಬೇಕು. ಮಾಡು. ಅಲ್ಲ ಕಣ, ನೀವಿಬ್ರು ಒಂದೇ ಅಲ್ವಾ, ಅದಕ್ಕೆ ನೀವಿಬ್ರು ಹಂಗೆ ಮಾಡಿ. ಲಾಸ್ಟ್ ಮಾಡು. ಗೈಸ್ ಅವ್ರಿಬ್ರು ಮಾಡ್ಬಿಟ್ಟು ನಾವು ಅಮ್ಮಂಗೆ ಮನೇಲೆ ಬೇಡ ಆಗ್ತಾರೆ. ನಾವು ಅಮ್ಮಂಗೆ ಮಾಡ್ಬಿಡೋಣ ಹಂಗೆ ಇಟ್ಟು ತುರ್ತೀನಿ. ಅಮ್ಮ ಬಾಯೊಳಗಡೆ ಅಮ್ಮಂಗೆ ಮೂತಿಗೆಲ್ಲ ಮಾಡೋಕ ಮಾಡಮ್ಮ ಮೌ ಮಾಡಮ್ಮ. ಅಯ್ಯಪ್ಪ ಮಾಡಮ್ಮ ಪ್ಲೀಸ್ ಮಾಡು. ಪಾಪ್ಕಾರ್ನ್ನ ಇದು ಪಾಪ್ಕಾರ್ನ್ನ ಹಿಂಗೆ ತಿನ್ಬೇಕಣ್ಣಮ್ಮ, ಅವಳೇ ಮಜಾ. ಗೊತ್ತಾ ನಿನಗೆ? ನೀವು ಕೂಡ ಪಾಪ್ಕಾರ್ನ್ ಆ ಥರ ಟ್ರೈ ಮಾಡಿ, ಮಜಾ ಇರುತ್ತೆ ತಿನ್ನಕ್ಕೆ. ಈ ಥರ ಒಂದೊಂದೇ ತಿನ್ನೋದು ಬಂದು ತಿಂದ್ರೆ ಮಜಾ ಇರಲ್ಲ. ಫುಲ್ ಒಟ್ಟಿಗೆ ಹಿಂಗೆ ಎತ್ಕೊಂಡು ಗೈಸ್. ಚೈತ್ರಂಗೆ ಬಕೆಟ್. ಚೈತ್ರ
ತಗೋ ನೀನ್ ಬಕೆಟ್ ಅಲ್ವಾ, ಅದಕ್ಕೆ ನಿಂಗೊಂದು ಬಕೆಟ್. ಗ್ರೇ ಕಲರ್ ಬಕೆಟ್ ನಿನ್ಗೋಸ್ಕರ. ನಿಂಗೆ ಕಡೆ ಗ್ರೇ ಬಕೆಟ್ ಇನ್ನು ಗ್ರೇ ಒಂದು ಚೊಂಬು ನಿಂಗೆ. ಓಕೆ, ಇದು ತಗೊಂಡೆ. ಸೊ ಇದನ್ನ ತಗೊಂಡು ನಾನು ಫಸ್ಟ್ ನಾನು ರೂಮ್ ಹಾಕ್ಬೇಕು. ರೂಮ್ ಫ್ರೆಶ್ನರ್ ಕಣೆ ಇದು, ಚೆನ್ನಾಗಿರುತ್ತೆ. ಅದಾಗದೇನೆ ಇದಾಗುತ್ತೆ. ನಾನು ರೂಮ್ ಹಾಕೋಬೇಕಂದ್ರೆ ಸಿಕ್ಕಾಪಟ್ಟೆ ಆಸೆ ಆಗ್ತಿತ್ತು ಮುಂಚೆ, ಬಟ್ ಈ ಹೊಸ ಮನೆಗೆ ಇದು ಹಾಕೋತೀನಿ. ನೋಡ್ರಿ ಇದು ಒಳಗಡೆ ಹಿಂಗೆ ಬರುತ್ತೆ. ಓಕೆನಾ, ಅಕಸ್ಮಾತ್ ಏನು ಖಾಲಿ ಇದು ತೊಗೊಂಬಂದು ಇಲ್ಲಿ ಹಾಕೊಬೇಕು. ಆ್ಯಂಡ್ ಶೆಲ್ ಇರುತ್ತೆ, ಶೆಲ್ ಖಾಲಿ ಶೆಲ್ ಹಾಕಬೇಕು. ಟೈಮಿಂಗ್ ಇಲ್ಲಿರುತ್ತೆ ನೋಡಿ, ಇಲ್ಲಿ ನಮಗೆ 10 ಮಿನಿಟ್ಸ್ಗೆ 20 ಮಿನಿಟ್ಸ್ಗೆ 40 ಮಿನಿಟ್ಸ್ಗೆ ಎಲ್ಲ ಆಫ್ ಮಾಡ್ಕೊಬೋದು. ಅಕಸ್ಮಾತ್ ನಮ್ಮ ಮನೆ ಇಲ್ಲ ಅಂದರೆ ಆಫ್ ಮಾಡ್ಕೊಬೋದು. ಇಲ್ಲ 10 ಮಿನಿಟ್ಸ್ಗೆ 20 ಮಿನಿಟ್ಸ್ ಎಲ್ಲ ಇಕ್ಕೊಂಬೋದು ಟೈಮಿಂಗ್ಸ್. ಪುಸ್ ಅಂದರೆ ಅದಾಗತ್ತೆ ಬರ್ತಾರೆ, ಸಾಕಾಗಿರುತ್ತೆ ನೋಡಿ. ಇವಾಗ ಆಫ್ ಆಗಿದೆ, ಹಿಂಗೆ ಒಟ್ಟು 10 ಹಾಕ್ರೆ ಹಿಂಗೆ ಬರುತ್ತೆ ಒಂದು ಸ್ಪ್ರೇ. ಹುಷಾರು ಮಕ್ಕಳಿಗೆ ಹೊಡ್ಕೊಂಬಿಟ್ಯಾ? ಹ್ಯಾಂಗ್ ಮಾಡ್ಬೋದು, ಇಲ್ಲ ಇಡ್ಬೋದು ಹಿಂಗೆ. ನಿಂಗೂ ಬೇಕಾ? ಇಲ್ಲಿ ಶಾಪಿಂಗ್ ಮುಗೀತು. ಮಮ್ಮಿ ಇಂಟ ಖುಷಿನೇ ಇವಾಗ? ಖುಷಿ. ಇದೆಲ್ಲ ಎತ್ತಿಕ್ಬೇಕಂದ್ರೆ ಬೇಜಾರು. ನೀನೇನೋ ತಂದು ಹಾಕ್ಬಿಟ್ಟೆ. ಇದೆಲ್ಲ ನಾನು ಜಾಗ ಏನಮ್ಮ ವಿಶ್ವೇಶ್ವರ ಅಲ್ವಾ ಗೈಸ್, ಅವಳು ಮಲ್ಕೊಂಬಿಟ್ಲು ಅಂತ ಗಿಂಡ ತೆಗೆದಿಕ್ಬಿಟ್ಟೆ. ಬಟ್ ಆದ್ರೂ ಅವ್ಳು ಗೊತ್ತಾಗ್ಬಿಟ್ಟಿದೆ ಇವಾಗ ಹೆಂಗ್ ಮ್ಯಾನೇಜ್ ಮಾಡಬೇಕು. ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕೂಡ ನಿಮ್ಮ ಅಮ್ಮನ ಜೊತೆ, ನಿಮ್ಮ ಅಪ್ಪನ ಜೊತೆ ಶಾಪಿಂಗ್ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಮನೆಗೆ ಕೂತ್ಕೊಂಡೆ ಬರೀ ಬೋರ್ ಆಗುತ್ತೆ. ಸೊ ಆಚೆ ಬರೀ ಫೋನ್ ನೋಡೋದಲ್ಲ ಗೈಸ್, ಆಚೆಗಳು ಹೋಗ್ಬಿಟ್ಟು ಪ್ರಪಂಚ ನೋಡಬೇಕು. ಏನೇನು ಎಷ್ಟೆಷ್ಟು ಪ್ರೈಸ್ಗಳಿದ್ದಾವೆ, ಏನಿದಾವೆ ಎಲ್ಲ ಗೊತ್ತಾಗಬೇಕು ನಿಮಗೂ ಕೂಡ. ಸೊ ಅಪ್ಪನ ಜೊತೆ ನೀವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಸರಿ, ಏನು ಮಾಡ್ತಾ ಇದೀನಿ. ಸಿ ಯು, ಗುಡ್ ನೈಟ್.